ನಿನ್ನೆ ನಾನು ಜಸ್ಟ್ ಒಂದು ಟಚಪ್ಪಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದೆ. ಜನರಲ್ ಓವರ್ ವ್ಯೂ ಯಾವ ಥರ ಪಾಸ್ ಮಾಡಿದ್ದಾರೆ, ಯಾವ ಥರ ಕನ್ಸಿಡರ್ ಮಾಡಿದ್ದಾರೆ, ಕಾಂಪಿಟೇಷನ್ ಇವ್ಯಾಲ್ಯೂಯೇಷನ್ ಯಾವ ಥರ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಲೈಟಾಗಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಏನು ಹೇಳಿದ್ದೆ ಅಂದರೆ ಪ್ರೀವಿಯಸ್ ಇಯರ್ 40% ಅಗ್ರಿಗೇಟಿವ್ ಇದೆ, ಅದನ್ನು ನಾನು ನೋಡಿದ್ದಾರೆ ಅಂತ ಹೇಳಿದೆ. ಬಟ್ ಇವತ್ತು KSLU ಕಮಿಟಿ ರಚನೆ ಆಗಿತ್ತಲ್ಲ ಹೈಕೋರ್ಟ್ ಆರ್ಡ್ರಿಂದ, ಆ ಒಂದು ಕಮಿಟಿಯ ಔಟ್ಕಮ್ ಏನು, ಏನೇನು ಕನ್ಸಿಡರ್ ಆಗುತ್ತೆ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ಕೊಡ್ತೀನಿ. ಆಮೇಲೆ ನಾನು ಈ ವಿಡಿಯೋದಲ್ಲಿ ಯಾವ ಥರ ನಿಮಗೆ ತೋರಿಸ್ತೀನಿ ಅಂದರೆ, ಇದು ಸ್ಕಿಪ್ ಮಾಡ್ದೇನೆ ನೋಡಿ ಕಂಪ್ಲೀಟ್ ನಿಮ್ಮ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಜನ ನನಗೆ ಹೇಳ್ತಾ ಇದ್ರು ಕಮೆಂಟಲ್ಲಿ, ಸರ್ ನನ್ನದು ಪ್ರೀವಿಯಸ್ ಸೆಮಿಸ್ಟರು ಎಲ್ಲ ಪಾಸಾಗಿದೆ, ಈ ಸರಿ ಪಾಸಾಗಿದೆ ಸರ್, ಒಂದೇ ಒಂದು ಫೇಲ್ ಆಗಿದೆ ಆದರೂ ಪಾಸಾಗಿದೆ. ಅದೇ ನನ್ನ ಫ್ರೆಂಡಿಂದು ಒಂದು ಫೇಲ್ ಆಗಿದೆ, ಅವ್ನು ಫೇಲ್ ಆಗಿದ್ದಾನೆ. ಈಗ ನಾನು ನನ್ನ ಫ್ರೆಂಡ್ ಜೊತೆಯಲ್ಲಿ ಓದ್ತಾ ಇದ್ದೀವಿ ಸರ್, ನಂದು ಒಂದು ಸಬ್ಜೆಕ್ಟ್ ಹೋಗಿದೆ, ಅವನದು ಒಂದು ಸಬ್ಜೆಕ್ಟ್ ಹೋಗಿದೆ, ಬಟ್ ನಂದು ಪಾಸ್ ಆಗಿದ್ದೆ, ಅವ್ನದು ರಿಸಲ್ಟ್ ಫೇಲ್ ಆಗಿದೆ. ಇವೆಲ್ಲ ಯಾಕೆ ಆ ಥರ ಆಗ್ತಾ ಇದೆ ಅಂದರೆ ಕಾಂಪಿಟೇಷನ್ ಯಾವ ಥರ ಮಾಡಿದ್ದಾರೆ ಅಂತ ನಾನು ಇವತ್ತು ನಿಮಗೆ ಫಾರ್ಮುಲಾ ಹೇಳ್ಕೊಡ್ತೀನಿ. ಆ ನೆಕ್ಸ್ಚರ್ ಸಮೇತ ತೋರಿಸ್ತೀನಿ, ಎಕ್ಸಾಂಪಲ್ ಸಮೇತ ತೋರಿಸ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ನೀವೇ ನಿಮ್ಮ ಒಂದು ರಿಸಲ್ಟ್ ಏನಿದೆ ಕ್ಯಾಲ್ಕುಲೇಷನ್ ಮಾಡ್ಕೊಬೋದು. ಬಟ್ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಿದರೆ, ನೀವು ಒಂದು 10 ಸೆಕೆಂಡ್ ವಿಡಿಯೋ ಸ್ಕಿಪ್ ಮಾಡಿದರೂ ಕೂಡ ಏನಾಗಲ್ಲ, ನಿಮಗೆ ಆ ಕ್ಯಾಲ್ಕುಲೇಷನ್ ಬರೋದಿಲ್ಲ. ಪರ್ಫೆಕ್ಟಾಗಿ ನೋಡಿ, ಓಕೆ. ಆದರೆ ಒಂದು ಪೆನ್ನು ಪೇಪರ್ ತೊಗೊಂಡು ನೋಡಿ. ಫಸ್ಟು ಆರ್ಡರ್ ಬಂದುಬಿಟ್ಟಿದೆ ಈಗ KSLUಗೆ. ಪ್ರೊಸೀಡಿಂಗ್ ಆಫ್ ದಿ ಸಿಂಡಿಕೇಟ್ ಸಬ್ಸ್ ಕಮಿಟಿ ಮೀಟಿಂಗ್ ಹೆಲ್ಡ್ 31/3/2021 at 11 AM, ಎಕ್ಸಾಮಿನೇಷನ್ ಸೆಕ್ಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ, ಇನ್ ದಿ ವ್ಯೂ ಆಫ್ ಜಜ್ಮೆಂಟ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ, WP ನಂಬರ್ ಪಿಟಿಷನ್ ನಂಬರ್ 14389/2020, ಓಕೆ. ಅಡಾಪ್ಟಿಂಗ್ ಏನು 50-50 ಫಾರ್ಮುಲಾ ಫಾರ್ ವ್ಯಾಲ್ಯೂಯೇಷನ್, ಇಲ್ಲಿದೆ ನೋಡಿ, 50-50 ಫಾರ್ಮುಲಾ ಫಾರ್ ವ್ಯಾಲ್ಯೂಯೇಷನ್ ಆಫ್ ಈವನ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಫ್ ಜೂನ್ 2020. 50-50 ಫಾರ್ಮುಲಾ. 50-50 ಫಾರ್ಮುಲಾ ಏನಂದರೆ 50% ಆಫ್ ಮಾರ್ಕ್ಸ್ ಪ್ರೀವಿಯಸ್ ಸೆಮಿಸ್ಟರಲ್ಲಿ ನೀವು ಒಬ್ಬಟ ಏನು ಮಾಡಿದಿರಲ್ಲ, ಅಂದರೆ ನೀವು ಎಷ್ಟು ಗಳಿಸಿದ್ದೀರಾ ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ, ಅದರ ಒಂದು ವೇಟೇಜ್. ಅದರ ವೇಟೇಜ್ ಅಂದರೆ ಜಸ್ಟ್ ಥಿಯರಿ ತೊಗೊಳ್ಳಲ್ಲ. ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ ನಿಮಗೆ 80 ಮಾರ್ಕ್ಸಿಗೆ ಥಿಯರಿ, 20 ಮಾರ್ಕ್ಸಿಗೆ ಇಂಟರ್ನಲ್. 80 + 20 = 100. 100ಗೆ ನೀವು ಎಷ್ಟು ಮಾರ್ಕ್ಸ್ನ ತೊಗೊಂಡಿದ್ದೀರಾ, ಆ ಒಂದು ಟೋಟಲ್ ಸಬ್ಜೆಕ್ಟಿನ ವೇಟೇಜು 50% ತೊಗೊತೀವಿ, ಓಕೆ. ರಿಮೈನಿಂಗ್ 50% ಈ ಕರೆಂಟ್ ಸೆಮಿಸ್ಟರಲ್ಲಿ ನೀವು ಸ್ಕೋರ್ ಮಾಡಿದಿರಲ್ಲ ಇಂಟರ್ನಲ್ಲು, ಅದರ ಬೇಸಿಸ್ ಮೇಲೆ ತೊಗೊತೀವಿ. ದೆನ್ 50-50 = 100. 80 + 20 = 100. 50 + 50 = 100, ಓಕೆ. ಅರ್ಥ ಆಗುತ್ತೆ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಓಕೆ. ಮೊದಲು ಕಂಡೀಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡೋಣ ಯಾವ ಥರ ಇದೆ. ಇವರೆಲ್ಲ ಮೆಂಬರ್ಸ್ ಇದ್ದಿದ್ದು ಯಾವ ಥರ ಇದೆ, ಯಾವ ಥರ ಆಗುತ್ತೆ ಅಂದರೆ, ದ ಜಜ್ಮೆಂಟ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ WP ನಂಬರ್ ರೆಡ್ ಪಿಟಿಷನ್, ಓಕೆ, ಫಾರ್ಮುಲೇಟೆಡ್ ಫಾಲೋಯಿಂಗ್ ಗೈಡ್ಲೈನ್ಸ್ ಏನೇನು. Assessing students for even semester examination for academic year 1920 for promoting next semester shall be based on the internal assessment, IA, okay, internal assessment marks ಮೇಲೆ of the students of an extent to 50%. ನಾನು ಹೇಳಿದೆ ಮೇಲ್ಗಡೆ, ಕರೆಂಟ್ ಸೆಮಿಸ್ಟ್ರಲ್ಲಿ ಏನು ಮಾಡಿದ್ದೀರಾ ನೀವು, ಇಂಟರ್ನಲ್ ಬರ್ದಿದ್ದೀರಾ, ಎಕ್ಸ್ಟರ್ನಲ್ ಇಲ್ಲ, ಹಾಗೆ ಪಾಸ್ ಮಾಡಿರೋದಲ್ವ. ಹಾಗಾಗಿ ಇಂಟರ್ನಲ್ಲಿನ 50% ತೊಗೊಂಡಿದ್ದಾರೆ. ಇಂಟರ್ನಲ್ ಏನಿದೆ ಆ ಇಂಟರ್ನಲ್ಲಿನ 50% ತೊಗೊಂಡಿದ್ದಾರೆ. ನಾನು ಹೇಳ್ತೀನಿ ಯಾವ ಥರ 50%. ಕೆಲವ್ರು ಏನು ಇದು ಮಾಡ್ತಾರೆ, ಕಾಂಪಿಟೇಷನ್ನು ಲೆಕ್ಕ ಯಾವ ಥರ ಮಾಡ್ತಾರೆ ಅಂದರೆ, ಸರ್ 50% ಇಂಟರ್ನಲ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇಂಟರ್ನಲ್ ನಾವು 16 ತೆಗ್ದಿದ್ದೀವಿ, 20 ಮಾರ್ಕ್ಸಿಗೆ 16 ತೆಗ್ದಿದ್ದೀವಿ. ಆ 16ರಲ್ಲಿ 50% ಅಂದರೆ 8 ಮಾರ್ಕ್ಸಾ ಸರ್, 10ರಲ್ಲಿ 50% ಅಂದರೆ 5 ಮಾರ್ಕ್ಸಾ, ಈ ಥರ ಅಂದ್ಕೊಂಡ್ಬಿಡ್ತಾರೆ. ಆ ಥರ 50 ಆಗೋದಿಲ್ಲ. ಟೋಟಲ್ ವ್ಯಾಲ್ಯೂಗೆ ಕಂಪ್ಯೂಟ್ ಮಾಡಬೇಕು, ಆಫ್ಟರ್ ದಟ್ ಡಿಡಕ್ಟ್ ಮಾಡಬೇಕು. ನಾನು ಹೇಳ್ತೀನಿ ಲೆಕ್ಕ ಅದು, ಓಕೆ. 50% ಯಾವುದ್ರ ಮೇಲೆ ಇರುತ್ತೆ, ಇಂಟರ್ನಲ್ ಮೇಲೆ. ಆ್ಯಂಡ್ ದಿ ರಿಮೈನಿಂಗ್ 50, ಇಲ್ಲಿ ನೋಡಿ ನನ್ನ ಕರ್ಸರ್ ಇದೆ, ರಿಮೈನಿಂಗ್ 50% ಆಫ್ ದಿ ಮಾರ್ಕ್ಸ್ ಆನ್ ದಿ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಇನ್ ದಿ ಪ್ರೀವಿಯಸ್ ಸೆಮಿಸ್ಟರ್ ಪರ್ಫಾರ್ಮೆನ್ಸ್ 50%. ಆಮೇಲೆ ಕರೆಂಟ್ ಸೆಮಿಸ್ಟರ್ ಈವನ್ ಸೆಮಿಸ್ಟ್ರಲ್ಲಿ ನೀವು ಇಂಟರ್ನಲ್ ಸ್ಕೋರ್ ಮಾಡಿದಾರಲ್ಲ, ಅದ್ರ ಪರ್ಫಾರ್ಮೆನ್ಸ್ 50%, ಟೋಟಲ್ 100%. 50 + 50 = 100. 80 + 20 = 100, ಓಕೆ. ಎರಡನೇ ಪಾಯಿಂಟು, ಎರಡನೇ ಕ್ಲಾಸ್ ಇದು ನೋಡಿ ನಂಬರು, ವೇರ್ ದ ಇಂಟರ್ನಲ್ ಅಸೆಸ್ಮೆಂಟ್ IA ಮಾರ್ಕ್ಸ್ ಆರ್ ನಾಟ್ ಅವೈಲಬಲ್. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಆಬ್ಸೆಂಟ್ ಆಗಿದ್ರು ಅಥವಾ ಯಾರಾದರೂ ಬರ್ದಿಲ್ಲ ಇಂಟರ್ನಲ್ಲು, ಅವ್ರದ್ದು IA ಮಾರ್ಕ್ಸ್ ಇಲ್ಲ, ಪ್ರೀವಿಯಸ್ ಮಾರ್ಕ್ಸ್ ಶಲ್ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ಆ್ಯಂಡ್ ಸೇಮ್ ಮಾರ್ಕ್ಸ್ ಶಲ್ ಬಿ ಅವಾರ್ಡೆಡ್ ಟು ದಿ ಸ್ಟೂಡೆಂಟ್. ಅವಾಗ ಏನು ಮಾಡ್ತೀವಿ, ಇಂಟರ್ನಲ್ ಮಾರ್ಕ್ಸ್ ಇಲ್ಲಪ್ಪ, ಈಗ ಅವ್ರ ಯೂನಿವರ್ಸಿಟಿ ಅವ್ರಿಗೆ ಮನ್ಸಿಗೆ ಬಂದಂಗೆ ಹಾಕೋಕ್ಕಾಗಲ್ಲ IA, ಯಾಕಂದರೆ ನಿಮ್ಮ ಕಾಲೇಜಿಂದ ಇಂಟರ್ನಲ್ ಮಾರ್ಕ್ಸ್ ಹೋಗೋದು. ಈಗ ಯಾರಾದರೂ ಬ್ಲ್ಯಾಂಕ್ ಇದ್ದರು ಅಥವಾ ಯಾರ್ದಾದ್ರೂ ಇಂಟರ್ನಲ್ ಮಾರ್ಕ್ಸ್ ಅಟೆಂಡ್ ಆಗಿಲ್ಲ ಬರ್ದಿಲ್ಲ, ಬ್ಲ್ಯಾಂಕ್ ಇದ್ದು, ಆವಾಗ ಏನು ಮಾಡ್ತೀವಿ ನಾವು, ಜಸ್ಟ್ ಪ್ರೀವಿಯಸ್ ಇಯರಿಂದ ಏನು ಮಾಡ್ತೀವಿ, ಕನ್ಸಿಡರೇಷನ್ ಮಾಡ್ತೀವಿ. ಕ್ಲಿಯರಾ?
ನೆಕ್ಸ್ಟ್ ಮೂರನೇದು, ಪ್ರಮೋಷನ್ ಶಲ್ ಬಿ ಅಪ್ಲಿಕೇಬಲ್ ಓನ್ಲಿ ಟು ಈವನ್ ಸೆಮಿಸ್ಟರ್. ಪ್ರಮೋಷನ್ ಯಾವುದಕ್ಕೆ ಅಪ್ಲಿಕೇಬಲ್? ಓನ್ಲಿ ಟು ಈವನ್ ಸೆಮಿಸ್ಟರ್. ಈವನ್ ಸೆಮಿಸ್ಟರ್ ಅಂದ್ರೆ ಏನು? 5 ಇಯರ್ಸಲ್ಲಿ 2 ಇಯರ್, ಸೆಕೆಂಡ್ ಸೆಮ್, 4th ಸೆಮ್, 6th ಸೆಮ್, 8th ಸೆಮ್ ಆ್ಯಂಡ್ 10th ಸೆಮ್. ಓಕೆ, 5 ಇಯರ್ಸಲ್ಲಿ. ಅದೇ 3 ಇಯರ್ಸ್ ಎಲ್ ಎಲ್ ಬಿಯಲ್ಲಿ ಸೆಕೆಂಡ್ ಸೆಮ್, 4th ಸೆಮ್ ಆ್ಯಂಡ್ 6th ಸೆಮ್. ಈವನ್ ಸೆಮಿಸ್ಟರ್ಗೆ ಮಾತ್ರ ಪ್ರಮೋಷನ್. ಓಕೆ, ಯಾಕೆ? ಕೋವಿಡ್-19 ಇಲ್ಲಿ ಕೊಟ್ಟಿದ್ದ ನೋಡಿ, ಬಿಕಾಸ್ ಆಫ್ ಅಫೆಕ್ಟೆಡ್ ಬೈ ದಿ ಕೋವಿಡ್-19 ಪ್ಯಾಂಡಮಿಕ್. ಈ ಪ್ಯಾಂಡಮಿಕ್ ಇದೆಯಲ್ಲ, ಹಾಗಾಗಿ ಈವನ್ ಸೆಮಿಸ್ಟರ್ಸಿಗೆ ಮಾತ್ರ ಏನು ಮಾಡ್ತೀವಿ ನಾವು? ಪ್ರಮೋಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾಲ್ಕನೇದು, ದ ರಿಸಲ್ಟ್ ಕಾಂಪಿಟೇಷನ್ ಕ್ರೈಟೇರಿಯಾ. ನಾಲ್ಕನೇದು ನೋಡಿ, ಒಂದು ನಿಮಿಷ. ಹಾಂ, ನಾಲ್ಕನೇದು, ದ ರಿಸಲ್ಟ್ ಕಾಂಪಿಟೇಷನ್ ಕ್ರೈಟೇರಿಯಾ ಶಲ್ ರಿಮೈನ್ ಅನ್ಚೇಂಜ್. ಕಾಂಪಿಟೇಷನ್ ಏನಿರುತ್ತೆ? ಕಾಂಪಿಟೇಷನ್ ಅಲ್ಲ, ಕಾಂಪಿಟೇಷನ್ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದು. ಶಲ್ ರಿಮೈನ್ ಅನ್ಚೇಂಜ್ ಆಸ್ ಇಟ್ ಈಸ್ ಮ್ಯಾಂಡೇಟರಿ ಟು ಫಾಲೋ ಯೂನಿವರ್ಸಿಟಿ ಅಪ್ರೂವ್ಡ್ ರೆಗ್ಯುಲೇಷನ್ಸ್. ಯೂನಿವರ್ಸಿಟಿ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ಇದೇನಿರುತ್ತೆ? ಅನ್ಚೇಂಜ್ ಇರುತ್ತೆ. ಅದೇ 50-50 ಬೇಸಿಸ್ ಮೇಲೆ ಏನು ಮಾಡ್ತೀವಿ? ಕಾಂಪಿಟೇಷನ್ ಮಾಡ್ತೀವಿ. Assessment for the 50% of marks on the basis of performance in the previous semester shall be based on aggregate percentage of total performance including the theory and internal assessment. ಈಗ 50% ಮಾರ್ಕ್ಸ್ ಪ್ರೀವಿಯಸ್ ಸೆಮಿಸ್ಟರಿಂದ ತೊಗೊತಾರೆ ಅಂತ ಹೇಳಿದೆ. ಆ 50% ಮಾರ್ಕ್ಸ್ ಪ್ರೀವಿಯಸ್ ಸೆಮಿಸ್ಟರಿಂದ ತೊಗೊತಾರಂದರೆ ಬರೀ ಥಿಯರಿ ತೊಗೊಳ್ಳಲ್ಲ. ಪ್ರೀವಿಯಸ್ ಸೆಮಿಸ್ಟರಲ್ಲಿ ನೀವು ಥಿಯರಿ ಪ್ಲಸ್ ಇಂಟರ್ನಲ್ ಎರಡೂ ಸೇರಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದರ ಅರ್ಧ ಭಾಗ, ಅದರ 50% ತೊಗೊತೀವಿ. ಆ್ಯಂಡ್ 50% ಆಫ್ ಕರೆಂಟ್ ಸೆಮಿಸ್ಟರ್ಸ್ ಇಂಟರ್ನಲ್ ಅಸೆಸ್ಮೆಂಟ್. ಇದು ಆಲ್ರೆಡಿ ಹೇಳಿದೆ. ಇಂಟರ್ನಲ್ ಮಾರ್ಕ್ಸಿಂದು 50% ಕರೆಂಟ್ ಸೆಮಿಸ್ಟರಿಂದ ತೊಗೊತೀವಿ. ಅಂದರೆ ಈವನ್ ಸೆಮಿಸ್ಟ್ರಲ್ಲಿ ನೀವು ಬರೀ ಇಂಟರ್ನಲ್ ಬರೆದಿದ್ದೀರಲ್ಲ, ಅದರ ಒಂದು 50% ತೊಗೊತೀವಿ. ಓಕೆ, ಫಾರ್ ಬೋತ್ ಥಿಯರಿ ಆ್ಯಂಡ್ IMRs ಪ್ರೀವಿಯಸ್ ಶಲ್ ಬಿ ಸ್ಕೇಲ್ ಟು 50%. ಥಿಯರಿ ಆ್ಯಂಡ್ ಎರಡಕ್ಕೆ ಏನಿರಬೇಕು? 50%. ಇದೂ 50%. ಅದೇ ಸೇಮ್ ಹೇಳ್ತಾ ಇರೋದು. ಆಮೇಲೆ ನಾವು ಇಲ್ಲಿ 80 ಮಾಡ್ಕೊತೀವಿ. ಇಲ್ಲಿದೆ ನೋಡಿ, 80-20 ಕಾಣಿಸ್ತಾ ಇದೆಯಾ? ಮೇಲ್ಗಡೆ ಲೈನಲ್ಲಿ ಲಾಸ್ಟ್ 80 ಇದೆ, ಆಮೇಲೆ ಎರಡನೇ ಲೈನಲ್ಲಿ ಇಲ್ಲಿ ಕರ್ಸರ್ ಇದೆಯಲ್ಲ 20 ಇದೆ. ಅವ್ರು ಏನು ಮಾಡ್ತಿದ್ದಾರೆ? 50 + 50. ನಾನು ಮುಂಚಿಂದಾನೇ ಹೇಳ್ತಾ ಇದ್ದೀನಿ, 50 + 50 = 100, 80 + 20 = 100. ಅವ್ರು 50-50 ವೇಟೇಜ್ ತೊಗೊತಾರೆ, 100 ಆಗುತ್ತೆ. ಅದರಲ್ಲಿ -20 ಮಾಡ್ತಾರೆ, 80 ಆವ್ರೇಜ್ ಸಿಗುತ್ತೆ. ಆ 80ಗೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದನ್ನು ಥಿಯರಿಗೆ ಹಾಕ್ತಾರೆ, ಪ್ಲಸ್ ಇಂಟರ್ನಲ್ ಅಸೆಸ್ಮೆಂಟ್ ಬರ್ತಿದ್ದೀರಲ್ಲ ಆ ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಹಾಕ್ತಾರೆ. ಆಮೇಲೆ ಆ ಥಿಯರಿ ಪ್ಲಸ್ ಇಂಟರ್ನಲ್ ಅಸೆಸ್ಮೆಂಟ್ ಸೇರಿ ಟೋಟಲ್ ರಿಸಲ್ಟು ಈ ಒಂದು ಸೆಮಿಸ್ಟ್ರಿಗೆ ಕೊಡ್ತಾರೆ. ಇದು ಕಂಪ್ಲೀಟ್ ಕಾಂಪಿಟೇಷನ್. ಇದು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದೇ ಒಂದು ಇದು ನಂಬರಲ್ಲಿ 6th ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ನೋಡಿ. 6th ಪ್ಯಾರಾಗ್ರಾಫ್ ನೋಡಿ, ಕ್ಯಾಲ್ಕುಲೇಟೆಡ್ ಎನ್ಕ್ಲೋಸ್ಡ್. ಇಲ್ಲಿದೆ ನೋಡಿ, ಎನ್ಕ್ಲೋಸ್ಡ್ Annexure 1, Annexure 2, Annexure 3 ಆ್ಯಂಡ್ Annexure 4 ಆಸ್ ಎಕ್ಸಾಂಪಲ್ಸ್. ಈ ಅನ್ನೆಕ್ಚರ್ಸಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ ಥರ 50 + 50 100 ಆಗುತ್ತೆ. ನಿಮ್ಮದು 80 + 20 ಪ್ಯಾಟ್ರನ್ನು. ಆ ಒಂದು 50 + 50 = 100. ಆ 100ಗೆ ನಾವು 80 ಥರ ಯಾವ ಥರ ಕನ್ವರ್ಟ್ ಮಾಡ್ತೀವಿ, ಆಮೇಲೆ 20 ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅನ್ನೋದೆಲ್ಲ ಅನ್ನೆಕ್ಚರಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದನ್ನು ತೋರಿಸ್ತೀನಿ ಇನ್ ಡೆಪ್ತ್. ಓಕೆ, ನೆಕ್ಸ್ಟು, as per KSLU regulations, candidate who has secured a minimum of 40% marks is considered as pass in the examination. ಏನು ಹೇಳ್ತಾ ಇದೆ? ಪ್ರೀವಿಯಸ್ ಸೆಮಿಸ್ಟರ್ ನಾವು ನೋಡಿ ಪಾಸ್ ಮಾಡ್ತಾ ಇದ್ದೀವಲ್ಲ, ಕಾಂಪಿಟೇಷನ್ ಮಾಡಿ ಲೆಕ್ಕಾಚಾರ ಮಾಡಿ. ಆ ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ ಮಿನಿಮಮ್ 40% ಅವ್ನು ಸ್ಕೋರ್ ಮಾಡಿದರೆ, ಅವನು ಒಂದು ಸಬ್ಜೆಕ್ಟಲ್ಲಾದರೂ ಫೇಲ್ ಇರಲಿ, 3 ಫೇಲ್ ಇರಲಿ, 2, 3, 4 ಎಷ್ಟಾದರೂ ಫೇಲ್ ಇರಲಿ, ಬಟ್ ಅವನ ಟೋಟಲ್ ರಿಸಲ್ಟ್ ಬಂದು 40%. ಟೋಟಲ್ ಸಬ್ಜೆಕ್ಟ್ ಏನಿದ್ದಾವೆ ಆ ಸಬ್ಜೆಕ್ಟಿನ ಮ್ಯಾಕ್ಸಿಮಮ್ ಮಾರ್ಕ್ಸಿನ 40% ಇದ್ದರೆ ನಾವು ಅವನಿಗೆ ಪಾಸ್ ಮಾಡ್ತೀವಿ. ಸರ್, ನನ್ನ ಫ್ರೆಂಡ್ ಇದ್ದಾನೆ, ಅವನು ಈ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ ಸರ್, ಆದರೂ ಅವನಿಗೆ ರಿಸಲ್ಟ್ ಬಂದಿದೆ, ಅವ್ನು ಪಾಸ್ ಆಗಿದ್ದಾನೆ. ಅವ್ನು 3ಅಲ್ಲಿ ಫೇಲ್ ಆಗಿದ್ದಾನೆ ಕೌಂಟ್ ಮಾಡಲ್ಲ. ಆ ಟೋಟಲ್ ಮಾರ್ಕ್ಸ್ ಎಷ್ಟು ಗೇನ್ ಮಾಡಿದ್ದಾನೆ ಅದರ ಒಂದು 40% ಏನಿದೆ ಎಲಿಜಿಬಲ್ ಇದೆ. ಅವನು 40% ತೆಗೆದಿದ್ರೆ ಅವ್ನು ಎಲಿಜಿಬಲ್ ಆಗಿಬಿಡ್ತಾನೆ, ಎಷ್ಟಾದರೂ ಫೇಲ್ ಇರಲಿ. ಬಟ್ ಅವನು ಸರ್, ಅವನು ಒಂದೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ, ಬಟ್ ಎಲ್ಲದರಲ್ಲೂ ಮಿನಿಮಮ್ ಮಾರ್ಕ್ಸ್ ಇಲ್ಲ, ಆ ಥರ ಇದು ಬಿಟ್ಟರೆ ಏನಾಗ್ತಾನೆ? ಅವ್ನು ಫೇಲ್ ಆಗ್ತಾನೆ. ಓಕೆ, ಪ್ರೀವಿಯಸ್ ಇಯರಿಂದು 40% ನಾವು ಕನ್ಸಿಡರ್ ಮಾಡ್ತೀವಿ. ಪ್ರೀವಿಯಸ್ ಇಯರಲ್ಲಿ 40% ಅವ್ನು ತೊಗೊಂಡಿರಬೇಕು. ಪ್ರೀವಿಯಸ್ ಇಯರಲ್ಲಿ 40% ತೊಗೊಂಡಿದ್ರೆ ನಾವು ಕನ್ಸಿಡರ್ ಏನಂತ ಮಾಡ್ತೀವಿ? ಹಿ ಈಸ್ ಪಾಸ್. ಇನ್ ಕೇಸ್ ಅವನು ತೊಗೊಂಡಿಲ್ಲ 40% ಅಂದರೆ ಏನು ಕನ್ಸಿಡರ್ ಮಾಡ್ತೀವಿ? ಹಿ ಈಸ್ ಫೇಲ್ಡ್. ಓಕೆ, ದಟ್ ಈಸ್ ಕ್ಲಾಸ್ ಇದು ಪ್ಯಾರಾಗ್ರಾಫ್ 7. ನೆಕ್ಸ್ಟ್ ಪ್ಯಾರಾಗ್ರಾಫ್ 8. In the even semesters where the certain subjects internal assessment is for 100 marks. ಅದೇ ಸ್ವಲ್ಪ even semester, ಮೇ ಬಿ 4th semester 3 years ಇಂದು 4th semester ಆ್ಯಂಡ್ 6th ಸೆಮಿಸ್ಟ್ರಲ್ಲಿ ಏನಿರುತ್ತೆ? ಇಂಟರ್ನಲ್ ಅಸೆಸ್ಮೆಂಟ್ 100 ಮಾರ್ಕ್ಸಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದೆಲ್ಲ ಬರುತ್ತೆ, ಲ್ಯಾಬ್ ಇಂದು ರೆಕಾರ್ಡ್ ಸಬ್ಮಿಟ್ ಮಾಡೋದು ಬರುತ್ತೆ, ಅಥವಾ ಮೆಮೊರಂಡಮ್ ಅವೆಲ್ಲ ಮೆಮೊರಿಯಲ್ಲೆಲ್ಲ ಪ್ರೆಸೆಂಟ್ ಮಾಡೋದಿರುತ್ತೆ. ಆಮೇಲೆ ADRS ಇರುತ್ತೆ, ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಏನೋ ಇರುತ್ತೆ.
ಆಫ್ಟರ್ ದಟ್ ನಿಮಗೆ DPC ಡ್ರಾಫ್ಟಿಂಗ್ ಪ್ಲೇಟಿಂಗ್ ಕನ್ವೆನ್ಸ್ ಅದು ಇರುತ್ತೆ, ಅವೆಲ್ಲ 100 ಮಾರ್ಕ್ಸಿಗೆ ಇರುತ್ತೆ. ಅದೆಲ್ಲ ಆ ಥರ ಏನಾದರೂ ಇದ್ದರೆ ನಾವು ಅದಕ್ಕೆ ಏನು ಮಾಡ್ತೀವಿ, ಕಂಪ್ಲೀಟ್ಲಿ ನಿಮ್ಮ ಕಾಲೇಜಿಂದನೇ ಅದಕ್ಕೆ ಮಾರ್ಕ್ಸ್ ಕೊಡೋದು, ಕಾಲೇಜಿಂದ ಏನು ಮಾರ್ಕ್ಸ್ ಕೊಟ್ಟಿರ್ತವೆ ಅದೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪ್ಯಾರಾಗ್ರಾಫ್ 8 ಕ್ಲಿಯರಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ 9, ಪ್ರಮೋಷನ್ ಶಲ್ ಬಿ ಅಪ್ಲೈಡ್ ಓನ್ಲಿ ಫಾರ್ ಫ್ರೆಶ್ ಸ್ಟೂಡೆಂಟ್ಸ್. ಇದು ಭಾಳ ಇಂಪಾರ್ಟೆಂಟ್. ಕೆಲವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಸರ್ ನಾವು ಪ್ರೀವಿಯಸ್ ಸೆಮ್ಮು ಕಟ್ಟಿದ್ವಿ, ಈಗ ಫಾರ್ ಎಕ್ಸಾಂಪಲ್ 6 ಸೆಮ್ಮಲ್ಲಿ ಇದ್ದಾನೆ ಸರ್, 2nd ಸೆಮ್ಮು 4th ಸೆಮ್ಮು 3rd ಸೆಮ್ ಎಲ್ಲ ಕಟ್ಟಿಬಿಟ್ಟಿದ್ದೀನಿ ಸರ್, ಅವು ಪಾಸ್ ಆಗಿಲ್ಲ. ಅವು ಪಾಸ್ ಮಾಡಲ್ಲ. ನೀವು ಒಂದು ಸರಿ ಅಟೆಂಡ್ ಆಗಿ ಆಬ್ಸೆಂಟ್ ಅಥವಾ ಫೇಲ್ ಆಗಿ ಬರೆದಿರ್ತೀರಲ್ಲ, ಆ್ಯಸ್ ಎ ರಿಪೀಟರ್ ಬರೆದಿರ್ತೀರಲ್ಲ, ಅವ್ಯಾವುದು ಪಾಸ್ ಆಗೋದಿಲ್ಲ. ಫ್ರೆಶ್ ಸೆಮಿಸ್ಟರ್ ಫ್ರೆಶ್ ಸ್ಟೂಡೆಂಟ್ಸಿಗೆ ಮಾತ್ರ ಏನು ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ. ಪ್ಯಾರಾಗ್ರಾಫ್ ನಂಬರ್ 9 ಹೇಳಿದ್ದಾರೆ, ಪ್ರಮೋಷನ್ ಶಲ್ ಬಿ ಅಪ್ಲೈಡ್ ಓನ್ಲಿ ಫಾರ್ ಫ್ರೆಶ್ ಸ್ಟೂಡೆಂಟ್ಸ್. ಓಕೆ, ರಿಪೀಟರ್ಸಿಗಿಲ್ಲ. 10ನೇದು ಪ್ಯಾರಾಗ್ರಾಫ್ 10ನೇ ಲೈನು, ಪ್ರಮೋಷನ್ ವಿಲ್ ಬಿ ಕನ್ಸಿಡರ್ಡ್ ಓನ್ಲಿ ಫಾರ್ ದಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪೇಡ್ ಫೀಸ್. ಆಮೇಲೆ ಸರ್ ನಾನೀಗ ಪ್ರಮೋಷನ್, ನಾನು ಫ್ರೆಶ್ ಸ್ಟೂಡೆಂಟ್ ಸರ್, ನಾನು ಕಟ್ಟಿಲ್ಲ ಎಕ್ಸಾಮು. ಫ್ರೆಶ್ ಸ್ಟೂಡೆಂಟು ನಾನು ಕಟ್ಟಿಲ್ಲ ಸರ್, ನಾನು ಫ್ರೆಶ್ ಸ್ಟೂಡೆಂಟು ಪಾಸ್ ಮಾಡ್ತಾರಾ? ಪಾಸ್ ಮಾಡಲ್ಲ. ಯಾವಾಗ ಪಾಸ್ ಮಾಡ್ತಾರೆ? ನೀನು ಎಕ್ಸಾಮ್ ಕಟ್ಟಿರಬೇಕು, ಹ್ಯಾವ್ ಪೇಡ್ ಫೀಸ್ ಪೇ ಮಾಡಿರಬೇಕು. ಫ್ರೆಶ್ ಸೆಮಿಸ್ಟ್ರಿನ ಫೀಸ್ ಏನಿದೆ 400-500 ಸಮಥಿಂಗ್ ಏನೋ ಇದೆಯಲ್ಲ, ಅದು ಏನಿದೆ ಫೀಸ್ನ ನೀವು ಏನು ಮಾಡಿರಬೇಕು, ಪೇ ಮಾಡಿರಬೇಕು. ಆ ಫೀಸ್ ಪೇ ಮಾಡಿದರೆ ಮಾತ್ರ ಅವನು ಪಾಸ್ ಆಗಿರ್ತಾನೆ. ಫೀಸ್ ಪೇ ಮಾಡಿಲ್ಲ ಸರ್ ನನಗೆ ಪಾಸ್ ಮಾಡ್ತಾರಾ? ಇಲ್ಲ, ಪಾಸ್ ಮಾಡಲ್ಲ. ಓಕೆ, ನೆಕ್ಸ್ಟ್ 11th ಪಾಯಿಂಟ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಮಾರ್ಕ್ಸ್ ಆಫ್ ದಿ ಸಬ್ಜೆಕ್ಟ್ ಡಿಗ್ರಿ ಇನ್ಕ್ಲೂಡಿಂಗ್ ಎಲಿಮೆಂಟ್ಸ್ ಆಫ್ ಸಚ್ ಆಸ್ ಥಿಯರಿ, ಇಂಟರ್ನಲ್ ಅಸೆಸ್ಮೆಂಟ್, ವೈವಾ, ಪ್ರಾಕ್ಟಿಕಲ್ ಶುಡ್ ನಾಟ್ ಬಿ ಆಲ್ಟರ್ಡ್. ಯಾವುದೇ ಒಂದು ಪ್ರಾಕ್ಟಿಕಲ್ ಮಾರ್ಕ್ಸ್ ಇರ್ಬೋದು, ಥಿಯರಿ ಇರ್ಬೋದು, ವೈವಾ ಇರ್ಬೋದು, ಇವೆಲ್ಲ ಆಲ್ಟರ್ ಆಗೋದಿಲ್ಲ, ಅಂದರೆ ಸೇಮ್ ಇರುತ್ತೆ. ಅವರವರ ಪ್ಯಾಟ್ರನಿಗೆ ಏನೇನು ಅಲಾಟ್ ಆಗಿದೆ ಅದೇ ಇರುತ್ತೆ. ಓಕೆ, ನೆಕ್ಸ್ಟ್ 12th, ಮಾರ್ಕ್ಸ್ ಕಾರ್ಡ್ ದಟ್ ವಿಲ್ ಬಿ issued after assessment should be in the same format as previous exam. ಪ್ರೀವಿಯಸ್ ಎಕ್ಸಾಮಿಗೆಲ್ಲ ನಿಮಗೆ ಮಾರ್ಕ್ಸ್ ಕಾರ್ಡ್ ಯಾವ ಥರ ಕೊಟ್ಟಿದ್ದಾರೆ ಅದೇ ಫಾರ್ಮೆಟಲ್ಲಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಅದರಲ್ಲೂ ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ 13ನೇದು, ಆಸ್ ಪರ್ ಗೈಡ್ಲೈನ್ಸ್ ವೆನ್ ದಿ ರಿಸಲ್ಟ್ ಇಸ್ ಕಾಂಪಿಟೇಟೆಡ್ ದಿ ಸ್ಟೂಡೆಂಟ್ಸ್ ಕ್ಯಾನ್ ಐದರ್ ಪಾಸ್ ಆರ್ ಫೇಲ್ ಇನ್ ದಿ ಎಕ್ಸಾಮ್. ನೀವೆಲ್ಲ ಕಾಂಪಿಟೇಷನ್ ಅಂದರೆ ಲೆಕ್ಕಾಚಾರ ಎಲ್ಲ ಪ್ರೀವಿಯಸ್ ಸೆಮ್ ಇನ್ 50%, ಪ್ರೆಸೆಂಟ್ ಸೆಮ್ ಇನ್ ಇಂಟರ್ನಲ್ ಇನ್ 50% ಎಲ್ಲ ತೊಗೊಂಡು ಕಾಂಪಿಟೇಷನ್ ಮಾಡಿದರೆ ಸ್ಟೂಡೆಂಟ್ ಏನಾಗ್ತಾನೆ, ಐದರ್ ಪಾಸ್ ಆರ್ ಫೇಲ್, ಉತ್ತೀರ್ಣ ಆಗ್ತಾನೆ ಅಥವಾ ಫೇಲ್ ಆಗ್ತಾನೆ ಅಷ್ಟೇ. ದಿ ಫೇಲ್ಡ್ ಸ್ಟೂಡೆಂಟ್ಸ್ ಮೇ ಅಪಿಯರ್. ಈಗ ಫಾರ್ ಎಕ್ಸಾಂಪಲ್ ಪಾಸ್ ಆಗಿಬಿಟ್ಟಿದ್ದಾರೆ, ಅವ್ರು ತೊಂದರೆ ಇಲ್ಲ, ಕ್ಲಿಯರ್ ಆಯಿತು. ಬಟ್ ಫೇಲ್ ಆಗಿರ್ತಾರಲ್ಲ, ದ ಫೇಲ್ಡ್ ಸ್ಟೂಡೆಂಟ್ಸ್ ಮೇ ಅಪಿಯರ್ ಇನ್ ದಿ ನೆಕ್ಸ್ಟ್ ಎಕ್ಸಾಮಿನೇಷನ್ ದಟ್ ವಿಲ್ ಬಿ ಕಂಡಕ್ಟೆಡ್ ಬೈ ದಿ ಯೂನಿವರ್ಸಿಟಿ. ಯಾರ್ಯಾರು ಫೇಲ್ ಆಗಿದ್ದಾರೆ, ಫೇಲ್ ಇನ್ ದ ಸೆನ್ಸ್ ಯಾರ್ಯಾರಿಗೆ ಆ ಥಿಯರಿ ಮಾರ್ಕ್ಸ್ ಬಂದಿಲ್ಲ, ಬ್ಲ್ಯಾಂಕ್ ಬಂದಿದೆಯಲ್ಲ, ಅವ್ರು ಏನು ಮಾಡಬೇಕು, ನೆಕ್ಸ್ಟ್ ಎಕ್ಸಾಮಿಗೆ ಅಪಿಯರ್ ಆಗಬೇಕು, ಅಂದರೆ ಅವ್ರ ಎಕ್ಸಾಮ್ ಬರೀಲೇಬೇಕು. ಅವರೆಲ್ಲರೂ ಫೇಲ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ 14th ಪಾಯಿಂಟ್, ಇಫ್ ದ ಸ್ಟೂಡೆಂಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಪ್ರಮೋಟೆಡ್ ರಿಸಲ್ಟ್. ಫಾರ್ ಎಕ್ಸಾಂಪಲ್ ಪಾಸ್ ಆಗಿದ್ದಾನೆ ಹುಡುಗ, ಅವ್ನು ಪಾಸ್ ಆಗಿಬಿಟ್ಟಿದ್ದಾನೆ. ಈಗ ಸರ್ ನನಗೆ ಭಾಳ ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಇನ್ನೂ ಜಾಸ್ತಿ ತೆಗಿತಿದ್ದೆ, ನನಗೆ ರಿಟರ್ನ್ ಕೊಡ್ತಾ ಇದ್ದರೆ ನಾನು ಭಾಳ ಕಡಿಮೆ ತೆಗೆದಿದ್ದೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ರಿಸಲ್ಟಿಂದ, ನನಗೆ ಬೇಡ ಈ ರಿಸಲ್ಟು, ಆ ಥರ ಏನಾದರೂ ಇದ್ದರೆ, ಪಾಸ್ ಆಗಿದ್ದಾನೆ ಬಟ್ ಅವ್ನಿಗೆ ಇಷ್ಟ ಇಲ್ಲ ಪರ್ಸೆಂಟೇಜು, ನನಗೆ ಇನ್ನೂ ಜಾಸ್ತಿ ಬರ್ತಾಯಿತ್ತು, ಐ ಆಮ್ ಏಬಲ್ ಟು ಗೆಟ್ ಮೋರ್, ಆ ಥರ ಇದ್ದರೆ ದ ಸ್ಟೂಡೆಂಟ್ಸ್ ಹ್ಯಾಸ್ ಟು ಸರೆಂಡರ್ ದಿ ಮಾರ್ಕ್ಸ್ ಅವಾರ್ಡೆಡ್ ಇನ್ ದಿ ಪ್ರಮೋಷನ್ ರಿಸಲ್ಟ್. ಅವರ ಮಾರ್ಕ್ಸ್ ಅವಾರ್ಡೆಡ್ ಪ್ರಮೋಷನ್ ರಿಸಲ್ಟಲ್ಲಿ ಏನು ಮಾರ್ಕ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಅವಾರ್ಡ್ ಮಾಡಿದಾರಲ್ಲ, ಅದನ್ನು ಸರೆಂಡರ್ ಮಾಡಬಹುದು. ಆ್ಯಂಡ್ ವಿಲ್ ಗೆಟ್ ದಿ ರಿಸಲ್ಟ್ ವಿಚ್ ವಿಲ್ ಡಿಕ್ಲೇರ್ಡ್ ಇನ್ ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್. ಅವರು ಏನು ಮಾಡ್ಬೋದು, ಆ ಮಾರ್ಕ್ಸ್ನ ಸರೆಂಡರ್ ಮಾಡಿ ಅಪ್ಲಿಕೇಶನ್ ಕೊಟ್ಟು ಕಾಲೇಜಲ್ಲಿ ಮತ್ತೆ ಎಕ್ಸಾಮಿಗೆ ಕಟ್ಟಿ ಅದು ವಿತ್ಸಲ್ಟ್ ಮಾಡಿಸಿ ಮತ್ತೆ ಎಕ್ಸಾಮಿನೇಷನ್ ಫೀಸ್ ಮಾಡಿ ಮತ್ತೆ ರಿಟರ್ನ್ ಎಕ್ಸಾಮ್ ಬರೆದು ಹೊಸ ಅವರ ಒಂದು ಎಲಿಜಿಬಿಲಿಟಿ ಮೇಲೆ, ಅವರು ಒಂದು ನಾಲೆಡ್ಜ್ ಮೇಲೆ ಎಕ್ಸಾಮ್ ಬರೆದು ಅವರು ಮಾರ್ಕ್ಸ್ ಅವ್ರಿಗೆ ತಕ್ಕಂತೆ, ಆ ನಾಲೆಡ್ಜಿಗೆ ತಕ್ಕಂತೆ ಪಡೀಬಹುದು. ನೆಕ್ಸ್ಟ್ 15th ಪಾಯಿಂಟ್, ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ದಿ ಪ್ರೀವಿಯಸ್ ಸೆಮಿಸ್ಟರ್. ಒಂದು ನಿಮಿಷ, ಜಸ್ಟ್ ಐ ವಿಲ್ ಸ್ಕ್ರಾಲ್ ಡೌನ್. 15 ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ದಿ ಪ್ರೀವಿಯಸ್ ಸೆಮಿಸ್ಟರ್. ಈಗ ಸ್ಟೂಡೆಂಟ್ಸು ಫೇಲ್ ಆಗಿರ್ತಾರೆ ಪ್ರೀವಿಯಸ್ ಸೆಮಿಸ್ಟರ್, may have to clear the examination for the course which are he or she has failed, remained absent in forthcoming examination. ಈಗ ಪ್ರೀವಿಯಸ್ ಇಯರಲ್ಲಿ ಫೇಲ್ ಆಗಿರ್ತಾರೆ, ಅದ್ರ ಕಾಂಪಿಟೇಷನ್ ಮಾಡಿ ಪಾಸ್ ಮಾಡಿರ್ತಾರೆ ಅಥವಾ ಫೇಲ್ ಮಾಡಿರ್ತಾರೆ, ಅವ್ರು ಏನು ಮಾಡಬೇಕು, ಪ್ರೀವಿಯಸ್ ಇಯರಲ್ಲಿ ಫೇಲ್ ಆಗಿರ್ತಾವಲ್ಲ ಆ ಸಬ್ಜೆಕ್ಟ್ಸು ಕ್ಲಿಯರ್ ಮಾಡಬೇಕು. ನಾನು ಹೇಳಿದೆ ಒಂದೆರಡು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೆ, ಆದರೂ ಅವ್ರದ್ದು ರಿಸಲ್ಟ್ ಬಂದಿದೆ, ಪಾಸ್ ಆಗಿದ್ದಾರೆ ಅಂತ. ಈಗ ಅವರು ಇದು ಪಾಸ್ ಆಗಿಬಿಟ್ಟಿದ್ದೀನಿ ಅದ್ರೂ ಪಾಸ್ ಅಂತ ಆ ಥರ ಕನ್ಸಿಡರ್ ಮಾಡೋಂಗಿಲ್ಲ. ಪ್ರೀವಿಯಸ್ಸಲ್ಲಿ 1-2 ಸಬ್ಜೆಕ್ಟ್ ಏನು ಬೇಕಾಗಿದ್ದಾವೆ ಅವೆಲ್ಲ ಏನು ಮಾಡಬೇಕು, ಪಾಸ್ ಮಾಡ್ಕೊಬೇಕು. ದಿ IM ಮಾರ್ಕ್ಸ್ ಅವಾರ್ಡೆಡ್ ಬೈ ದಿ ಕಾಲೇಜ್
ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೊಟ್ಟಿದ್ರಲ್ಲ ಕಾಲೇಜಿಂದ ರಿಮೈನ್ ಅನ್ಚೇಂಜ್, ಅದು ಅನ್ಚೇಂಜ್ ಆಗಿರುತ್ತೆ. ನೀವು ಮುಂದ್ಗಡೆ ಯಾವಾಗ ಎಕ್ಸಾಮ್ ಬರೆದು 80 ಮಾರ್ಕ್ಸಿಗೆ ಥಿಯರಿ ಪಾಸ್ ಆಗ್ತೀರಾ ಅದ್ರ ಜೊತೆ ಏನು ಮಾಡ್ತಾರೆ, ಮಾರ್ಕ್ಸು ಯೂಸ್ ಮಾಡ್ಕೊತಾರೆ, ಆ್ಯಡ್ ಮಾಡ್ತಾರೆ. ಓಕೆ, ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್, ರೀವ್ಯಾಲ್ಯುವೇಷನ್, ಚಾಲೆಂಜಿಂಗ್ ರೀವ್ಯಾಲ್ಯುವೇಷನ್, ರೀಟೋಟಲಿಂಗ್ ಆಪ್ಷನ್ಸ್ ಆರ್ ನಾಟ್ ಅವೈಲಬಲ್ ಅಂಡರ್ ದಿಸ್ ಸ್ಕೀಮ್. ಈ 50-50 ಸ್ಕೀಮಲ್ಲಿ ನೀವು ರೀವ್ಯಾಲ್ಯುವೇಷನ್ ಹಾಕಕ್ಕೆ ಬರಲ್ಲ, ರೀಟೋಟ್ಲಿಂಗು ಹಾಕಕ್ಕೆ ಬರಲ್ಲ, ಚಾಲೆಂಜ್ ರೀವ್ಯಾಲ್ಯುವೇಷನ್ ಓಕೆ ಅದೂ ಹಾಕಕ್ಕೆ ಬರೋದಿಲ್ಲ. ಯಾವ ಸ್ಕೀಮಲ್ಲಿ? 50-50 ಸ್ಕೀಮ್. ಈ ರಿಸಲ್ಟ್ ಮೇಲೆ ನೀವು ರೀವ್ಯಾಲ್ಯುವೇಷನು ಇಲ್ಲ, ಚಾಲೆಂಜ್ ವ್ಯಾಲ್ಯುವೇಷನು ಇಲ್ಲ, ರೀಟೋಟ್ಲಿಂಗು ಇಲ್ಲ ಆಪ್ಷನ್ನು. ನೆಕ್ಸ್ಟ್ ಪಾಯಿಂಟ್ 18th, ಆಬ್ಸೆಂಟ್ ಶಲ್ ಬಿ ಟ್ರೀಟೆಡ್ ಆ್ಯಸ್ ಝೀರೋ. ಆಬ್ಸೆಂಟ್ ಶಲ್ ಬಿ ಟ್ರೀಟೆಡ್ ಆ್ಯಸ್ ಝೀರೋ ಅಂದರೆ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ ಆಬ್ಸೆಂಟ್ ಆಗಿದ್ದರೆ ಅದು ಏನಾಗುತ್ತೆ, ನಾವು ಕನ್ಸಿಡರ್ ಏನಂತ ಮಾಡ್ತೀವಿ, ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್, ರೆಕಮೆಂಡೇಷನ್ ಇದೆ. ಏನು ರೆಕಮೆಂಡೇಷನ್ನು? ಚೇರ್ಪರ್ಸನ್ ಮಾಡಿರೋದು, ಕಮಿಟಿ ಮಾಡಿರೋದು. ದಿ ಕಮಿಟಿ ಫರ್ದರ್ ರೆಕಮೆಂಡ್ಸ್, ಕಮಿಟಿ ರೆಕಮೆಂಡ್ ಮಾಡಿದೆ, ಫರ್ದರ್ ರೆಕಮೆಂಡ್ಸ್ ದಟ್ ದಿ ಮಾರ್ಕ್ಸ್ ಆಫ್ ಈವನ್ ಸೆಮಿಸ್ಟರ್, ಅಂದರೆ ಈಗ ಎಲ್ಲ ಪಾಸ್ ಮಾಡಿಬಿಟ್ಟಿದಾರಲ್ಲ ಈವನ್ ಸೆಮಿಸ್ಟರು, ಆ ಈವನ್ ಸೆಮಿಸ್ಟರ್ನ ಮಾರ್ಕ್ಸ್, ದಿ ಮಾರ್ಕ್ಸ್ ಆಫ್ ಈವನ್ ಸೆಮಿಸ್ಟರ್ಸ್ ಆಫ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಆಫ್ ಅಕಾಡೆಮಿಕ್ ಇಯರ್ 1920 COVID-19 ಶಲ್ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಆ ಮಾರ್ಕ್ಸ್ ಏನು ಮಾಡಬಾರ್ದು, ಕನ್ಸಿಡರ್ ಮಾಡಬಾರ್ದು. ಸುಮ್ಮನೆ ಪಾಸ್ ಮಾಡಿದ್ದಾರೆ ಅಷ್ಟೇ, ಅದನ್ನು ಕನ್ಸಿಡರ್ ಮಾಡಬಾರ್ದು. ಎಲ್ಲಿ ಕನ್ಸಿಡರ್ ಮಾಡಬಾರ್ದು? ಫಾರ್ ಅವಾರ್ಡ್ ಆಫ್ ರ್ಯಾಂಕ್ಸ್. ಈಗ ರ್ಯಾಂಕ್ಸ್ ಅವಾರ್ಡ್ ಮಾಡ್ತಾರಲ್ಲ, ಆ ರ್ಯಾಂಕ್ಸ್ ಅವಾರ್ಡ್ ಮಾಡ್ತಾರಲ್ಲ ಆ ಟೈಮಲ್ಲಿ ಆ ರ್ಯಾಂಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಸೆಮಿಸ್ಟರ್ನ ಬಿಟ್ಬಿಡ್ಬೇಕು. 1920 ಈ ಸೆಮಿಸ್ಟರ್ ಇದೆಯಲ್ಲ, ಈ ಒಂದು ಸೆಮಿಸ್ಟರ್ ಪ್ರಮೋಟ್ ಮಾಡಿದಾರಲ್ಲ, ಈ ಸೆಮಿಸ್ಟರ್ನ ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ? ರ್ಯಾಂಕ್ ಕೊಡಬೇಕಾದ್ರೆ, ಯೂನಿವರ್ಸಿಟಿ ರ್ಯಾಂಕ್ ಕೊಡಬೇಕಾದ್ರೆ. ಓಕೆ, ಇಷ್ಟು ಪಾಯಿಂಟ್ಸು ಕಮಿಟಿ ರೆಕಮೆಂಡ್ ಮಾಡಿರೋದು ಆ್ಯಂಡ್ ಕಾಂಪಿಟೇಷನ್ ಮಾಡಿರೋದು. ಓಕೆ, ಈಗ ನಾನು ಮೆಥಡ್ ಆಫ್ ಕ್ಯಾಲ್ಕುಲೇಷನ್, ಈಗ ಇದೆ ಮೆಥಡ್ ಆಫ್ ಕ್ಯಾಲ್ಕುಲೇಷನ್. ಓಕೆ, ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಈಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟಾಗಿ ಕೇಳಬೇಕು, ಒಂದು ಪೇಪರು ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ. ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ನೋಡಿ, ಪಾರ್ಟ್ 2 ಅಂತ ಇರುತ್ತೆ, ಅದು ಓಪನ್ ಮಾಡಿದರೆ ಅದರ ಕ್ಯಾಲ್ಕುಲೇಷನ್ ಎಲ್ಲ ಸಬ್ಜೆಕ್ಟ್ಸ್, ಅಂದರೆ ಈ ಸೆಮಿಸ್ಟ್ರಲ್ಲಿ ಎಲ್ಲ ಪಾಸಾಗಿರೋರು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಸ್ವಲ್ಪ ಪಾಸಾಗಿದ್ದಾವೆ ಅಗ್ರಿಗೇಟ್ 40 ಮೇಲೆ ಇದೆ ಅವ್ರು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಸ್ವಲ್ಪ ಪಾಸಾಗಿದ್ದಾವೆ ಸ್ವಲ್ಪ ಫೇಲ್ ಆಗಿದ್ದಾವೆ ಅಗ್ರಿಗೇಟ್ ಬಿಲೋ 40 ಇದೆ ಅವ್ರು ಯಾವ ಥರ ಮಾಡಬೇಕು, ಎಲ್ಲ ಫೇಲ್ ಅವರು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಏನಿದೆ ಪಾರ್ಟ್ 2 ನನ್ನ ಚಾನಲಲ್ಲಿ ವಿಡಿಯೋ ಸೆಕ್ಷನಿಗೆ ಹೋಗಿ ಅಲ್ಲಿ ಪಾರ್ಟ್ 2 ಅಂತ ಇರುತ್ತೆ, ಇದರದ್ದೇ ಪಾರ್ಟ್ 2 ಭಾಗ 2, ಅದಕ್ಕೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನೊಂದು 15 ಮಿನಿಟಲ್ಲಿ ಡೀಟೇಲ್ಸು. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಫೇಸ್ಬುಕ್ ಗ್ರೂಪ್ಸ್, ಕಾಲೇಜ್ ಪೇಜಸ್ ಆ್ಯಂಡ್ ನಿಮ್ಮ ವಾಟ್ಸಪ್ ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.